ಈ ದಿನ ಕೈ ಬೆರಳುಗಳನ್ನು, ನಮ್ಮ ಕೈನ 5 ಬೆರಳುಗಳು ಯಾವ ಯಾವ ಪಂಚಭೂತಗಳನ್ನು ತೋರಿಸುತ್ತೆ, ಸೂಚಿಸುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ. ವರುಣ, ಪೃಥ್ವಿ, ಆಕಾಶ, ವಾಯು, ಸೂರ್ಯ. ಈ ಪಂಚಭೂತಗಳನ್ನು, ಈ ಪಂಚ ಬೆರಳುಗಳನ್ನು ಸೇರಿಸಿ ನಾವು ಹೇಗೆ ಮುದ್ರೆಗಳನ್ನು ಮಾಡೋದು ಅನ್ನೋದು ತಿಳ್ಕೊಳ್ಳೋಣ. ನಮ್ಮ ದೇಹದಲ್ಲಿರುವಂಥ ಶಕ್ತಿ ಕೇಂದ್ರಗಳಾದ ಚಕ್ರಗಳಿಗೂ, ಪಂಚಭೂತಗಳಿಗೂ, ಪಂಚಪ್ರಾಣಗಳಿಗೂ, ಚೋದಕಗಳಿಗೂ ನೇರವಾದ ಸಂಬಂಧ ಇದೆ. ಪಂಚಭೂತಗಳ ತತ್ವಗಳು ಮತ್ತು ದೇಹ, ಈಗ ನೀವು ಸ್ಲೈಡಲ್ಲಿ ನೋಡ್ತಾ ಇದ್ದೀರಾ ಏನೇನು ತೋರಿಸುತ್ತೆ ಅಂತ. ಮೂಲಾಧಾರ ಚಕ್ರ ಇದೆ, ಅದಕ್ಕೆ ಪೃಥ್ವಿ ತತ್ವ ಸೇರಿಕೊಂಡಿರುತ್ತೆ. ಈಗ ಪೃಥ್ವಿ ತತ್ವ ಏನನ್ನು ತೋರಿಸುತ್ತೆ ಅಂತಂದರೆ ಮೂಳೆ, ಮಾಂಸ, ಮಜ್ಜೆ, ಅಂಗಾಂಗಗಳು ಹಾಗೂ ಆಹಾರ. ಜಲತತ್ವ ಏನೇನು ಸೂಚಿಸುತ್ತೆ ನಮ್ಮ ದೇಹದಲ್ಲಿರೋದು? ಜಲ, ರಕ್ತ, ಮೂತ್ರ, ಬೆವರು, ಜೊಲ್ಲು, ಶುಕ್ರ ಅಂದರೆ ಸೆಮೆನ್, ಕಣ್ಣೀರು, ಗೊಣ್ಣೆ ಮತ್ತು ಕಫ. ಸೊ ನಮ್ಮ ದೇಹದಲ್ಲಿ ತೇವಾಂಶ ಇರೋವಂಥದ್ದು ಎಲ್ಲ ಅಂಶಗಳು ಕೂಡ ಈ ಜಲತತ್ವವನ್ನು ಸೂಚಿಸುತ್ತೆ. ಸೊ ಈ ಜಲದ ತತ್ವದಲ್ಲಿ ಏನೇ ವ್ಯತ್ಯಾಸ ಆದರೂ ಕೂಡ ಇವುಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗಾದರೆ ಅಗ್ನಿ ಏನನ್ನು ಸೂಚಿಸುತ್ತೆ ಅಂದರೆ ದೇಹದ ಶಾಖ, ಉದರಾಗ್ನಿ ಹಾಗೂ ಜೀರ್ಣಕ್ರಿಯೆ. ಈ ನಮ್ಮ ದೇಹದಲ್ಲಿ ಅಗ್ನಿ ಕಡಿಮೆ ಆಯಿತು ಅಂದರೆ ಜೀರ್ಣಕ್ರಿಯೆ ಕಡಿಮೆ ಆಗುತ್ತೆ. ದೇಹದಲ್ಲಿ ಶಾಖ ಕಡಿಮೆ ಆಯಿತು ಅಂದರೆ ಜೀರ್ಣಕ್ರಿಯೆ ಕಡಿಮೆ, ಜಾಸ್ತಿ ಆಯಿತು ಅಂದರೆ ಉಷ್ಣ ಜಾಸ್ತಿ ಆಯಿತು ಅಂತ ಹೇಳ್ತೀವಿ, ಅಲ್ಲೂ ಕೂಡ ನಮ್ಮನ್ನು ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗಾದರೆ ವಾಯು ಏನನ್ನು ಸೂಚಿಸುತ್ತೆ ಅಂತ ನೋಡೋಣ. ವಾಯು ಅಂದರೆ ಗಾಳಿ ಅಂದರೆ ಉಸಿರಾಟ, ಆಯುರ್ವೇದಿಕ್ಕಲ್ಲಿ ವಾತ ಅಂತ ಹೇಳ್ತಾರೆ. ಸೊ ಈ ವಾಯು ಏನನ್ನು ಸೂಚಿಸುತ್ತೆ? ನಮ್ಮ ದೇಹದಲ್ಲಿ ನಡೆಯುವಂಥ ಉಸಿರಾಟ ಯಾವ ಅಂಗಾಂಗಗಳಿಗೆ ಸಂಬಂಧಪಟ್ಟಿದೆ? ಪುಪ್ಪಸಕ್ಕೆ ಸಂಬಂಧಪಟ್ಟಿದೆ, ಹೃದಯಕ್ಕೆ ಸಂಬಂಧಪಟ್ಟಿದೆ, ಪ್ರಾಣ ಸಂಚಲನ. ಯಾಕೆಂದರೆ ಆ ಉಸಿರನ್ನು ನಾವು ಪ್ರಾಣವಾಯು ಅಂತೀವಿ. ಹಾಗಾಗಿ ಪ್ರಾಣ ಸಂಚಯನಕ್ಕೂ ಕೂಡ ಈ ವಾಯು ತತ್ವನೇ ಬಹಳ ಮುಖ್ಯ. ಆಕಾಶ ಅಂತಂದಾಗ ಆಕಾಶ ಏನನ್ನು ಸೂಚಿಸುತ್ತೆ? ನಮ್ಮ ದೇಹದ ಅಂಗಾಂಗಗಳ ಒಳಗಡೆ ಇರುವಂಥ ಟೊಳ್ಳಿನ ಜಾಗಗಳು, ರಕ್ತನಾಳಗಳು, ಫುಡ್ ಪೈಪು, ವಿಂಡ್ ಪೈಪು, ಎಲ್ಲೆಲ್ಲಿ ಟೊಳ್ಳಿದೆಯೋ ಆ ಟೊಳ್ಳುಗಳೆಲ್ಲ ಬ್ಲಾಕ್ ಆಗದೇ ಇರೋ ಥರ ನೋಡ್ಕೋಬೇಕಿದ್ರೆ, ಈ ಧ್ವನಿ ಪೆಟ್ಟಿಗೆಯಲ್ಲಿ ನಿಮಗೆ ಸಂಧಿ ಇರಲಿಲ್ಲ ಅಂದರೆ ಧ್ವನಿ ಹೊರಟು ಹೋಗುತ್ತೆ. ಹಾಗಾಗಿ ಈ ಧ್ವನಿ ಪೆಟ್ಟಿಗೆಯನ್ನು ಕೂಡ ನೋಡ್ಕೊಳ್ಳೋ ಅಂಥದ್ದು ಆಕಾಶ ತತ್ವಗಳು. ಹಾಗಾಗಿ ಈಗ ನಾವು ನೇರವಾಗಿ ಮುದ್ರೆಗಳಿಗೆ ಬರೋಣ. ಈಗ ಒಂದು ಸುಲಭವಾದ ಅಂಶಗಳು ಹೇಳ್ತಾ ಹೋಗ್ತೀನಿ, ಮುದ್ರೆನ ತೋರಿಸ್ತಾ ಹೋಗ್ತೀನಿ, ನೀವು ನೋಡಿ. ಮುದ್ರಾಪ್ರಾಣ ಅಭ್ಯಾಸದ ಮೂಲಕ ಸಣ್ಣ ಕಿವಿ ನೋವಿನಿಂದ ಹಿಡಿದು ಹೃದಯಾಘಾತದವರೆಗೂ ಸರಿಪಡಿಸ್ಕೊಳ್ಬಹುದು. ಹೇಗೆ ಅಂದರೆ ಕಿವಿ ನೋವಿಗೆ ಶೂನ್ಯ ಮುದ್ರೆ. ಇಲ್ಲಿ ನಾವು ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಬೇಕಾದ ಮುದ್ರೆ ಅಂದರೆ ಅಗ್ನಿ ಇಲ್ಲದೆ ಯಾವ ಮುದ್ರೆನೂ ಆಗಲ್ಲ. ಸೊ ಜಲದ ಜೊತೆ, ಪೃಥ್ವಿ ಜೊತೆ, ಆಕಾಶದ ಜೊತೆ, ವಾಯುವಿನ ಜೊತೆ. ಸೊ ಈಗ ನಾನು ಹೇಳ್ತಾ ಇದ್ದೀನಿ ಕಿವಿ ನೋವಿಗೆ ಶೂನ್ಯ ಮುದ್ರೆ. ಸೊ ನಾವು ಶೂನ್ಯ ಮುದ್ರೆ ಅಂದ್ರೇನು? ಈ ಒಂದು 2 ಸಿಂಪಲ್ ಟೆಕ್ನಿಕ್ ಇದೆ. ಮುದ್ರೆ ಮಾಡುವಾಗ ಈ ರೀತಿ ಬರೀ ಟಚ್ ಮಾಡಬೇಕು, ಈ ರೀತಿ ಟಚ್ ಮಾಡಬೇಕು. ಟಚ್ ಮಾಡಿದಾಗ, ಸ್ಪರ್ಶ ಮಾತ್ರ ಮಾಡಿದಾಗ ನಮ್ಮ ದೇಹದಲ್ಲಿ ಯಾವ ತತ್ವ ಬ್ಯಾಲೆನ್ಸ್ ಆಗಬೇಕೋ, ಎಷ್ಟು ಇರಬೇಕೋ ಅದನ್ನು ನೋಡ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿ ನಾವು ತೋರಿಸಿದ್ರೆ ಜಲತತ್ವಕ್ಕೆ ಅಗ್ನಿಯನ್ನು ಟಚ್, ಸ್ಪರ್ಶ ಮಾತ್ರ ಸೂಕ್ಷ್ಮವಾಗಿ ಮಾಡಿದ್ರೆ ದೇಹದಲ್ಲಿರೋ ನೀರಿನ ಅಂಶನ ಬ್ಯಾಲೆನ್ಸ್ ಮಾಡ್ಕೊತ್ತೆ. ಜಾಸ್ತಿ ಹೋಗಬೇಕಾ, ಅದು ಎಷ್ಟು ಹೆಚ್ಚಿದ್ರೆ ಕಳಿಸ್ಬಿಟ್ಟು ದೇಹಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಇಟ್ಕೊಳ್ಳುತ್ತೆ. ಅದೇ ಥರ ಪೃಥ್ವಿ ತತ್ವವನ್ನು ಅಗ್ನಿ ಜೊತೆ ಜೋಡಿಸಿದಾಗ ಇದು ಪೃಥ್ವಿ ತತ್ವ ಅನ್ನಿಸ್ಕೊಳ್ಳುತ್ತೆ. ದೇಹದಲ್ಲಿರೋ ಮೂಳೆ, ಮಾಂಸ, ಮಜ್ಜೆ ಏನಿದೆಯೋ, ಸಣ್ಣಗಿರೋರು ದಪ್ಪ ಆಗೋಕ್ಕೆ ಸಾಧ್ಯ, ದಪ್ಪಗಿರೋರು ಸ್ವಲ್ಪ ಮಟ್ಟಿಗೆ ಸಣ್ಣ ಆಗೋಕ್ಕೂ ಸಾಧ್ಯ. ಯಾಕೆಂದರೆ ದೇಹದಲ್ಲಿ ಯಾವ್ಯಾವ ಅಂಗಾಂಗಗಳು, ಮೂಳೆ, ಮಾಂಸ, ಮಜ್ಜೆ ಇವೆಲ್ಲ ಎಷ್ಟಿರಬೇಕು ಅಷ್ಟನ್ನು ಇದು ಬ್ಯಾಲೆನ್ಸ್ ಮಾಡೋವಂಥದ್ದು. ಅದೇ ರೀತಿ ಆಕಾಶ ತತ್ವ ದೇಹದಲ್ಲಿ ಎಲ್ಲೆಲ್ಲಿ ಟೊಳ್ಳಿನ ಜಾಗಗಳಿದೆಯೋ, ಖಾಲಿ ಜಾಗಗಳಿದೆಯೋ ಅದನ್ನೆಲ್ಲ ಎಷ್ಟಿರಬೇಕೋ ಅಷ್ಟನ್ನು, ಅದು ಕೆಲಸ ಮಾಡೋಕ್ಕೆ ಎಷ್ಟು ಒಂದು ಹೋಲ್ ಇರಬೇಕೋ ಅಷ್ಟನ್ನು ಮಾತ್ರ ನೋಡ್ಕೊಳ್ಳುತ್ತೆ. ಈಗ ನಾನು ಹೇಳಿದೆ ಕಿವಿ ನೋವಿಗೆ ಶೂನ್ಯ ಮುದ್ರೆ ಅಂತ. ಈ ಟೊಳ್ಳಿನ ಪ್ರದೇಶ, ಕಿವಿನಲ್ಲಿ ಉಯ್ ಅಂತ ಕೂಗೋ ಅಂಥದ್ದಿರ್ಬೋದು, ನೋವಿರ್ಬೋದು, ಸೋರೋ ಅಂಥದ್ದಿರ್ಬೋದು, ಇಂಥದ್ದು ಯಾವುದೇ ಕಿವಿ ತೊಂದರೆ ಇದ್ದರೆ ಆಗ ಇದೇ ಆಕಾಶ ಮುದ್ರೆಯನ್ನು ಅಗ್ನಿಯ ಕೆಳಗೆ ಹಾಕಿ, ಅಗ್ನಿಯ ಕೆಳಗಡೆ ಸ್ಪರ್ಶ ಮಾಡಿ, 2ನೇ ಗೆಣ್ಣೆ ಏನು ಬರುತ್ತೋ ಅಲ್ಲಿಗೆ ಈ ಅಗ್ನಿಯನ್ನು ಸ್ಪರ್ಶ ಮಾಡಿದ್ರೆ ಕಿವಿ ನೋವು ಹೋಗುತ್ತೆ. ತಲೆ ತಿರುಗುವಿಕೆಗೂ ಕೂಡ ಈ ಶೂನ್ಯ ಮುದ್ರೆ. ಆದರೆ ಒಂದೇ ಒಂದು ಕೇಶವದಾಸ್ ಅಂತನ್ನೋರು ಮುದ್ರೆಗಳಲ್ಲಿ ಅಥಾರಿಟಿ. ಅವ್ರು ಏನು ಹೇಳಿದ್ದಾರೆ? ನಡೆಯುವಾಗ, ನಿಂತಿರುವಾಗ
ಈ ಶೂನ್ಯ ಮುದ್ರೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದೊಂದು ಬಿಟ್ಟು ಎಲ್ಲ ಮುದ್ರೆನೂ ನೀವು ಯಾವಾಗ ಬೇಕಾದರೂ ಟಿ ವಿ ನೋಡುವಾಗ, ವಾಕಿಂಗ್ ಮಾಡುವಾಗ ಯಾವುದು ಬೇಕಾರ ಮಾಡ್ಬೋದು, ಎಕ್ಸೆಪ್ಟ್ ಅಂದರೆ ಇದೊಂದು ಬಿಟ್ಟು, ಶೂನ್ಯ ಮುದ್ರೆ ಬಿಟ್ಟು. ಸೊ ಈ ಶೂನ್ಯ ಇಷ್ಟೇ ಇಟ್ಕೊಂಡು ನಾವು ಕೂತ್ಕೊಂಡ್ರೆ ತಲೆ ತಿರುಗಿ ಕಡಿಮೆ ಆಗುತ್ತೆ, ಕಿವಿ ನೋವು ಕಡಿಮೆ ಆಗುತ್ತೆ ಅಂತಂದರೆ ಬಹಳ ಯಾಕೆಂದರೆ ತಲೆ ತಿರುಗಿಗೆ ಒಂದು ಕಾರಣ, ಇನ್ನರ್ ಇಯರ್ ಒಳಗಡೆ ಏನಾದ್ರು ದೋಷ ಇದ್ದಾಗ ತಲೆ ತಿರುಗಿ ಬರುತ್ತೆ. ನಾವು ನೇರವಾಗಿ ತಲೆ ತಿರುಗಿಗೆ ಔಷಧಿ ತೊಗೊಳ್ಳೋದಲ್ಲ. ಆ ಟೈಮ್ನಲ್ಲಿ ತಲೆ ತಿರುಗಾದರೂ ಕಿವಿಗೆ ಸಂಬಂಧಪಟ್ಟಿದ್ರೆ ಈ ಶೂನ್ಯ ಮುದ್ರೆಯಿಂದ ವಾಸಿಯಾಗುತ್ತೆ. ಮೂತ್ರದ ಸೋಂಕಿಗೆ, ಮಲಬದ್ಧತೆಗೆ ಅಪಾನ ಮುದ್ರೆ. ಮೂತ್ರದ ಸೋಂಕು ಅಂದ್ರೇನು? ಅಪಾನವಾಯು ಎಲ್ಲೆಲ್ಲಿ ಮೂವ್ ಆಗುತ್ತೆ ಅಂತ ಹಿಂದಿನ ಸಂಚಿಕೆಯಲ್ಲಿ ವಿವರಣೆ ಮಾಡಿದ್ದೀನಿ. ಹೊಕ್ಕಳಿಂದ ಕೆಳಭಾಗದವರೆಗೂ, ಗುದದ್ವಾರದವರೆಗೂ ಸಂಚರಿಸುವಂತಹ ಪ್ರಾಣ ಅಪಾನ ವಾಯು ಪ್ರಾಣ. ಹಾಗಾಗಿ ಅಲ್ಲಿ ಏನೇ ಒಂದು ತೊಂದರೆ ಇದ್ದರೆ, ಮೋಷನ್ ಆಗಲಿಲ್ವಾ, ಯೂರಿನ್ ಪಾಸ್ ಆಗ್ತಾ ಇಲ್ವಾ, ಮೂತ್ರ ಬರ್ತಾ ಇಲ್ವಾ ಅಂಥ ಟೈಮ್ನಲ್ಲಿ ನಾವು ಈ ಒಂದು ಅಪಾನ ಮುದ್ರೆ ಅಂದ್ರೇನು? ಆಕಾಶ ಪೃಥ್ವಿನ ಸೇರಿಸಿ ಹಿಂಗೆ ಇಟ್ಕೊಳ್ಳೋದು. ಅದನ್ನು ಮುಂದಕ್ಕೆ ನಾನು ಒಂದೊಂದೇ ಯಾವ ರೀತಿ ಒಟ್ಟಿಗೆ ಮಾಡೋದು. ಇಲ್ಲಿ ನಾನು ನಿಮ್ಗೆ ಹೇಳ್ತಿರೋದೇನು ಅಂದರೆ, ಮುದ್ರೆಗಳಿಗೆ ಎಂಥ ಶಕ್ತಿ ಇದೆ ಅಂದರೆ ಕಿವಿ ನೋವಿಂದ ಹಿಡಿದು ಹಾರ್ಟ್ ಅಟ್ಯಾಕ್ವರೆಗೂ ವಾಸಿ ಮಾಡುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇದಕ್ಕೆ ಅಪಾನ ಮುದ್ರೆ ಇದು ಮಾಡಿದ್ದೆ ಆದರೆ ಏನೇನು ವಾಸಿಯಾಗುತ್ತೆ? ಸಕ್ಕರೆ ಕಾಯಿಲೆಗೆ ದೇಹದಲ್ಲಿ ರಕ್ತದಲ್ಲಿರುವಂಥ ಅತಿ ಹೆಚ್ಚಿನ ಸಕ್ಕರೆ ಆಚೆ ಹೋಗುತ್ತೆ. ಬಿ ಪಿ ಇದ್ದವ್ರಿಗೆ ಹೆಚ್ಚಿನ ಉಪ್ಪಿನ ಅಂಶ ಆಚೆ ಹೋಗುತ್ತೆ. ಕೇಶವದಾಸರು ಅವರ ಗ್ರಂಥದಲ್ಲಿ ಹೇಳ್ತಾರೆ, 8 ತಿಂಗಳು 8 ದಿವಸದ ಗರ್ಭಿಣಿ ಸ್ತ್ರೀಯರು ಆಗಿರೋರು ಪ್ರತಿದಿನ ಅಪಾನ ಮುದ್ರೆ ಮಾಡಿದರೆ ಸಹಜವಾದ ಹೆರಿಗೆ ಆಗುತ್ತೆ ಅಂತ. ಸೊ ಇದನ್ನೆಲ್ಲ ನೋಡಿದಾಗ ನಾವು ಸಣ್ಣ ಒಂದು ಕೈ ಬೆರಳುಗಳ ಒಂದು ವಿಧಾನದಲ್ಲಿ, ವಿನ್ಯಾಸದಲ್ಲಿ ಕಾಯಿಲೆ ವಾಸಿ ಮಾಡು. ಈಗ ಸುಮಾರು ಜನಕ್ಕೆ ಆಸ್ತಮಾ ಇರುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ತುಂಬ ಸೀನ್ಗಳು ಬರುವಂಥದ್ದಿರುತ್ತೆ, ಬೆಳಗಾಗೆದ್ದು ಮೂಗಿನಲ್ಲಿ ನೀರು ಸುರಿತಾ ಹೋಗುತ್ತೆ. ಅಂಥವರು ಮೂತ್ರಾಶಯ ಮುದ್ರೆ. ಮೂತ್ರ ಅಂದ್ರೇನು? ಯಾವುದಕ್ಕೆ ಸಂಬಂಧಪಟ್ಟಿರೋದು? ನೀರಿಗೆ ಸಂಬಂಧಪಟ್ಟಿರೋದು. ಸೊ ನೀರು ಸೇರಿಸ್ಕೊಳ್ಳೋದು. ನೆಕ್ಸ್ಟು ನಮಗೆ ಅಕ್ಷಿ ಎಲ್ಲ ಬರ್ತಾ ಇದೆ, ಇದು ಪೃಥ್ವಿ, ದೇಹಕ್ಕೆ ಸಂಬಂಧಪಟ್ಟಿರೋವಂಥದ್ದು. ಸೊ ಪೃಥ್ವಿ ಮತ್ತು ಜಲ ಎರಡೂ ಸೇರಿಸಿ ಉಳಿದ ಬೆರಳುಗಳನ್ನು ನೇರವಾಗಿಟ್ಬಿಟ್ಟು ಈ ಥರ ಇಟ್ಟು ಇದಕ್ಕೆ ಮಡಚಿ ಎರಡನೇ ಗೆಣ್ಣಿಗೆ ಅಗ್ನಿಯನ್ನಿಟ್ಟರೆ ಇದಕ್ಕೆ ಮೂತ್ರಾಶಯ ಮುದ್ರೆ. ಸೊ ಯಾವುದೇ ವಿಧವಾದ ಅಲರ್ಜಿಗೆ ಮೂತ್ರಾಶಯ ಮುದ್ರೆ ಮಾಡಿದ್ರೆ ಸೀನ್ ಕಡಿಮೆ ಆಗುತ್ತೆ, ಕಣ್ಣಲ್ಲಿ ಮೂಗಲ್ಲಿ ನೀರು ಸುರಿಯೋದು ಕಡಿಮೆ ಆಗುತ್ತೆ. ಬಹಳ ಮುಖ್ಯವಾದ ಮುದ್ರೆ. ಇಂದಿನ ದಿನದಲ್ಲಿ ಕೊಲೆಸ್ಟ್ರಾಲ್ ಅನ್ನೋದು, ಕೊಬ್ಬಿನ ಅಂಶ ಜಾಸ್ತಿ ಆಗಿ ಕೊಲೆಸ್ಟ್ರಾಲ್ ಸಮಸ್ಯೆ, ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಬಹಳ ಕಷ್ಟಪಡ್ತಿರ್ತಾರೆ. ಅದಕ್ಕೆ ಈ ದೇಹ ತಾನೇ ಕಡಿಮೆ ಆಗಬೇಕಾಗಿರೋದು. ಸೊ ಈ ಒಂದು ಮುದ್ರಾ ವಿಜ್ಞಾನದ ಸಿದ್ಧಾಂತ ಏನು ಅಂದರೆ, ಸ್ಪರ್ಶ ಮಾಡಿದ್ರೆ ಬ್ಯಾಲೆನ್ಸ್ ಮಾಡುತ್ತೆ, ಅಗ್ನಿಯ ಕೆಳಗಿದು ಹಾಕಿ ಅಗ್ನಿ ಯಾವ ತತ್ವದ ಮೇಲೆ ಬಂದರೆ ಯಾವುದು ಕೆಳಗಿದೆಯೋ ಅದು ಕಡಿಮೆ ಆಗುತ್ತೆ. ಸೊ ದೇಹದ ತೂಕ ಕಡಿಮೆ ಆಗುತ್ತೆ, ದೇಹದಲ್ಲಿರೋ ಕೊಬ್ಬು ಕಡಿಮೆ ಆಗುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಸೊ ವಾಕಿಂಗ್ ಮಾಡುವಾಗ ನಾವು ಈ ರೀತಿಯ ಒಂದು ಸೂರ್ಯ ಮುದ್ರೆ ಅಂತ ಹೇಳ್ತಾರೆ, ಇದನ್ನು ಇಟ್ಕೊಂಡು ನಾವು ಓಡಾಡ್ತಾ ಇದ್ದರೆ, ಮಾಡ್ತಾ ಇದ್ದರೆ ದೇಹದಲ್ಲಿ ಶಾಖ ಉತ್ಪತ್ತಿಯಾಗಿ, ಶಾಖದ ಕಾರಣದಿಂದ ಕೊಬ್ಬು ಕಡಿಮೆ ಆಗಿ, ಜಿಡ್ಡಿನಂಶ ಕಡಿಮೆ ಆಗಿ ನಾವು ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂತ. ಈಗ ಇದನ್ನು ಬರೀ ದೊಡ್ಡವ್ರಿಗೆ ಮಾತ್ರ ಅಂತಲ್ಲ, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಗೆ ನೆನಪಿನ ಶಕ್ತಿ ಜಾಸ್ತಿ ಮಾಡ್ಕೊಳ್ಳೋಕ್ಕೆ, ಏಕಾಗ್ರತೆ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಈ ಮುದ್ರೆಗಳನ್ನು ಬಳಸುವಂಥದ್ದು. ಈ ಮುಂಚೆನೇ ನಾನು ನಿಮ್ಗೆ ಹೇಳಿದ್ದೀನಿ, ಈ ಬೆಟ್ಟಿನಲ್ಲಿ ಈ ತುದಿಯಲ್ಲಿ ಪಿಟ್ಯುಟರಿ ಆ್ಯಂಡ್ ಪೀನಿಯಲ್ ಗ್ರಂಥಿ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ಯಾವ ಮುದ್ರೆ ಮಾಡದೇ ಇದ್ರೂ ಪರವಾಗಿಲ್ಲ, ಈ ಚಿನ್ಮುದ್ರೆ ಅನ್ನೋದನ್ನು ಮಾಡ್ತಾ ಬಂದರೆ ದೇಹವನ್ನು, ಮಿದುಳನ್ನು, 14 ಅಂಗಾಂಗಗಳನ್ನು ನಿಯಂತ್ರಿಸೋದು ಅಥವಾ ಸೂಚನೆ ಕೊಟ್ಟು ಕೆಲಸ ಮಾಡೋಕ್ಕೆ ಹೇಳೋದೇನೆ ಪಿಟ್ಯುಟರಿ ಗ್ರಂಥಿ. ಹಾಗಾಗಿ ಈ ಪಿಟ್ಯುಟರಿ ಗ್ರಂಥಿ ಆ್ಯಕ್ಟಿವೇಟ್ ಆಗಿ ಬ್ರೈನ್ ಆ್ಯಕ್ಟಿವೇಷನ್ಗೆ ಇಡೀ 14 ಸಿಸ್ಟಮ್ಮು ಆ್ಯಕ್ಟಿವೇಟ್ ಆಗೋದ್ರಿಂದ ಯಾವ ಮುದ್ರೆ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ, ಈ ಒಂದು ಚಿನ್ಮುದ್ರೆನ, ಇದನ್ನು ಜ್ಞಾನ ಮುದ್ರೆ ಅಂತ ಹೇಳ್ತಾರೆ, ಅದನ್ನು ಹಿಡ್ಕೊಂಡು ಕೂತು ಧ್ಯಾನ ಮಾಡಿ ನಂತರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿದರೆ ಅವರ ಒಂದು ಬುದ್ಧಿಶಕ್ತಿ, ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ, ಬುದ್ಧಿ ಚುರುಕಾಗುತ್ತೆ. ರಾತ್ರಿ ನಿದ್ದೆ ಮಾಡಿದಾಗ ನಿರಾತಂಕವಾಗಿ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಸೊ ನಿದ್ರೆ ಬರದೇ ಇರೋವಂಥ ವಯಸ್ಸಾಗಿರೋರಿದ್ದರೆ ಅವರು ಮಲ್ಕೊಂಡಾಗ ಹಾಸಿಗೆ ಮೇಲೆ ಚಿನ್ಮುದ್ರೆ ಹಿಡಿದು ಮಾಡಿದ್ರೆ ಬಹಳ ಚೆನ್ನಾಗಿ ನಿದ್ರೆ ಬರುತ್ತೆ. ಈಗ ನಾನು ನಿಮ್ಗೆ ಹೇಳಿದೆ, ಮುದ್ರೆಗಳು ಸಣ್ಣ ಕಿವಿ ನೋವಿನಿಂದ ಹೃದಯದ ತೊಂದರೆವರೆಗೂ ಕೂಡ, ಹಾರ್ಟ್ ಅಟ್ಯಾಕ್ ಕೂಡ ವಾಸಿ ಮಾಡುತ್ತೆ ಅಂತ. ಹೃದಯ ತೊಂದರೆಗೆ ನಾನು ಅಪಾನ ಮುದ್ರೆ ಅಂತ ತೋರಿಸಿದ್ದೆ. ಯಾವುದಕ್ಕೆ? ಇದನ್ನು ದೇಹದಲ್ಲಿರೋ ಟೊಳ್ಳುಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳೋಕ್ಕೆ. ಹಾರ್ಟು ಅನ್ನೋದು ಬಹಳ ಮುಖ್ಯವಾದ ಅಂಗ, ಅದರೊಳಗಡೆ ಬ್ಲಾಕೇಜಸ್ ಬಂದರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಹಾಗಾಗಿ ಈ ಒಂದು ಅಪಾನ ಮುದ್ರೆ ಜೊತೆಗೆ ಈ ವಾಯು ಮುದ್ರೆ, ಪ್ರಾಣ ಕಾಪಾಡ್ಕೋಬೇಕಲ್ವ, ಈ ವಾಯುವನ್ನು ತಗೊಂಡು ಅಗ್ನಿ ಕೆಳಗೆ ಹಾಕಿ, ಅಪಾನ ಅನ್ನೋದಕ್ಕೆ ನಾವೇನು ಮಾಡ್ತೀವಿ, ಇದು ಆಕಾಶ ಮುದ್ರೆ, ಪೃಥ್ವಿ ಮುದ್ರೆನ
ಸೂರ್ಯನಿಗೆ ಸೇರಿಸಿ ಈ ಬೆಟ್ಟನ್ನು ನೇರವಾಗಿ ಹಿಡಿದಿಟ್ಕೊಂಡ್ರೆ ಇದು ಹೃದಯ ಮುದ್ರೆ ಅಂತ ಹೇಳ್ತಾರೆ, ಅಪಾನವಾಯು ಮುದ್ರೆ ಅಂತ ಹೇಳ್ತಾರೆ, ಮೃತ್ಯು ಸಂಜೀವನಿ ಮುದ್ರೆ ಅಂತ ಹೇಳ್ತಾರೆ. ಹಾಗಾಗಿ ಈ ಹಾರ್ಟಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಓಪನ್ ಹಾರ್ಟ್ ಸರ್ಜರಿ ಕೂಡ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ. ವಯಸ್ಸಾಗಿರೋರು ಮನೆಯಲ್ಲಿ ಏನಾರು ಕುಸಿದು ಬಿದ್ದಾಗ ಅಥವಾ ಅವ್ರಿಗೇನಾರು ಆರೋಗ್ಯದ ತೊಂದರೆ ಆದಾಗ ಅವ್ರಿಗೆ ಈ ಮುದ್ರೆ ಮಾಡು ಅಂತ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅವರ ಕೈ ಬೆರಳುಗಳನ್ನು ನೀವೇ ಜೋಡಿಸಿ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಇಟ್ಕೊಂಡು ನಂತರ ನೀವು ವೈದ್ಯಕೀಯ ಚಿಕಿತ್ಸೆಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಆ 6 ಗಂಟೆ ಒಳಗಡೆ ನೀವೇನು ಕರ್ಕೊಂಡು ಹೋಗಬೇಕೋ ಡಾಕ್ಟ್ರ್ ಹತ್ರ ಅಷ್ಟರ ಒಳಗಡೆ ನೀವು ತಲುಪಿಸಿದ್ರೆ 6 ಗಂಟೆ ಅನ್ನೋಂಥ ಅವರ ರಕ್ಷಣೆ ಈ ಬೆಟ್ಟು ಈ ರಬ್ಬರ್ ಬ್ಯಾಂಡ್ ಹಾಕಿರೋವಂಥ ಮೃತ್ಯು ಸಂಜೀವಿನಿ ಮುದ್ರೆ ಅಪಾನ ಮುದ್ರೆ ಮಾಡುತ್ತೆ. ಹಾಗಾಗಿ ಅಷ್ಟು ಮುಖ್ಯವಾದಂಥ ಮುದ್ರೆಗಳ ಬಗ್ಗೆ ತಿಳಿಯುವಂಥ ಬರೀ ಕುತೂಹಲ ಇದ್ದರೆ ಸಾಲದು. ಕಲಿತು ಸಮಯದಲ್ಲಿ ಬಳಸಿದಲ್ಲಿ ಮಾತ್ರ ಅದರ ಮಹತ್ವ ತಿಳಿಯುತ್ತೆ. ನನ್ನ ಸ್ವಾನುಭವದ ಬಗ್ಗೆ ಒಂದೆರಡು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಹೃದಯದ ತೊಂದರೆಗೆ ಶುರುವಾದಾಗ ಎಕೋಕಾರ್ಡಿಯೋಗ್ರಾಮ್ ಮಾಡಿ LVD ಇದೆ ಅಂದರೆ ಲೆಫ್ಟ್ ವೆಂಟ್ರಿಕಲ್ ಡಿಸ್ಫಂಕ್ಷನ್ ಅಂತ ಹೇಳಿದ್ರು, ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಜೊತೆಗೆ ಪ್ರಕೃತಿ ಚಿಕಿತ್ಸೆಯಾದಂಥ ಹಾರ್ಟ್ ಎನ್ಲಾರ್ಜ್ಮೆಂಟ್ ಆಗಿತ್ತು. ಅದಕ್ಕೆ ಪ್ರಕೃತಿ ಚಿಕಿತ್ಸೆಯ ಸಹಕಾರ ತಗೊಂಡು ಮತ್ತು ಈ ಹೃದಯ ಮುದ್ರೆ ಮಾಡಿಕೊಂಡು ನಾನು ಟೋಟಲ್ ಹಾರ್ಟ್ ಎನ್ಲಾರ್ಜ್ಮೆಂಟಿಂದ ನಾನು ಆಚೆ ಬಂದೆ. ಹಾರ್ಟ್ ಬೀಟ್ ರಿದಮ್ಸು ಮಿಸ್ ಆಗ್ತಾ ಇತ್ತು, ತಪ್ತಾ ಇತ್ತು. ಅದಕ್ಕೆ ಆ್ಯಂಜಿಯೋಗ್ರಾಮ್ ಮಾಡಬೇಕಾಗಿತ್ತು. ಈ ಒಂದು ಅಪಾನ ವಾಯು ಮುದ್ರೆಯಿಂದ ಆ್ಯಂಜಿಯೋಗ್ರಾಮು ತಪ್ಪಿತು, ಪೇಸ್ ಮೇಕರ್ ಅಳವಡಿಕೆ ಕೂಡ ನನಗೇ ತಪ್ಪಿದೆ. ಇದೇ ನಾನೇ ಜೀವಂತ ಸಾಕ್ಷಿ. ನಾನು ಬಿದ್ದು ನನ್ನ ಮೂತ್ರಕೋಶ ಒಡೆದೋಯ್ತು, ರಪ್ಚರ್ ಆಗೋಯ್ತು. ಹಾಗಾಗಿ ಇಮಿಡಿಯೇಟಾಗಿ ಶಸ್ತ್ರಚಿಕಿತ್ಸೆ ಮೂಲಕ ಸರಿಪಡಿಸಿ ಆ ಮೂತ್ರಕೋಶದ ಒಂದು ಗಾತ್ರ ಕಿರಿದಾಗಿದ್ದರಿಂದ 1 ಗಂಟೆಗೂ ಮೀರಿ ಮೂತ್ರನ ಹಿಡಿದಿಟ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ನಾನು ಯುರೋಪ್ ಮತ್ತು ಅಮೇರಿಕಾ ಪ್ರವಾಸ ಕೈಗೊಂಡಾಗ ಜಲೋದರ ನಾಶಕ ಮುದ್ರೆಯನ್ನು ಬಳಸಿ ಅಲ್ಲಿ ಲೋಕಲ್ ಬಸ್ ಪ್ರಯಾಣದಲ್ಲಿ ವಿರಾಮ ನೀಡೋವರೆಗೂ ಅಂದರೆ 1.5 ಗಂಟೆಗೂ ಹೆಚ್ಚು ಕಾಲ ಮೂತ್ರವನ್ನು ಹಿಡಿದಿಟ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇತ್ತು. ಜಲೋದರ ನಾಶಕ ಮುದ್ರೆ ಅಂದರೆ ಇದು ಜಲತತ್ವ. ಇದನ್ನು ಅಗ್ನಿ ಕೆಳಗೆ ಹಾಕೋದು ಅಂದ್ರೇನು, ದೇಹದಲ್ಲಿ ಅಗ್ನಿಯ ಅಂಶ ಜಾಸ್ತಿ ಆಗಬೇಕು, ನೀರಿನ ಅಂಶ ಹೊರಹಾಕಬೇಕಿರೋ ಅಂಥ ಮೂತ್ರದ ರೂಪದಲ್ಲಿ ಹೊರಹಾಕಬೇಕಿರೋ ಅಂಥ ಅಂಶ ಕಡಿಮೆ ಆಗಬೇಕು. ಅದಕ್ಕೆ ಜಲನ ಯಾವುದು ಕೆಳಗಿರುತ್ತೋ ಅದು ಕಡಿಮೆ ಆಗುತ್ತೆ, ಯಾವುದು ಮೇಲಿರುತ್ತೋ ಅದು ಜಾಸ್ತಿ ಆಗುತ್ತೆ. ಅಗ್ನಿ ಅಂಶ ಜಾಸ್ತಿ ಆಗುತ್ತೆ, ಜಲದಂಶ ಕಡಿಮೆ ಆಗುತ್ತೆ. ಹಾಗಾಗಿ 2ನೇ ಗೆಣ್ಣಿನ ಮೇಲೆ ಈ ಸೂರ್ಯ ಮುದ್ರೆ ಬರಬೇಕು. ಅಳವಡಿಸ್ಕೊಂಡಿದ್ದಕ್ಕೋಸ್ಕರ 1.5 ಗಂಟೆಗೂ ಹೆಚ್ಚು ನಾನು ಮೂತ್ರನ ತಡೆದಿಟ್ಕೊಳ್ಳೋಕ್ಕಾಗ್ತಿತ್ತು. ನನಗೆ ಬಸ್ ನಿಲ್ಲಿಸಿದಾಗಲೇ ಅಲ್ಲಿ ಹೋಗೋಕ್ಕಾಗ್ತಾ ಇದ್ದಿದ್ದು. ಹಾಗಾಗಿ ಯಾವ ವಿದೇಶ ಪ್ರವಾಸದಲ್ಲೂ ಕೂಡ ನನಗೇನು ತೊಂದರೆ ಆಗದೆ ಇದ್ದಂಗೆ ನಾನು ಮಾಡ್ಕೊಳ್ಳೋಕ್ಕಾಯ್ತು. ಈಗ ಸುಲಭ ವಿಧಾನದಲ್ಲಿ ನಿಮಗೆ ಒಟ್ಟಿಗೆ ಪ್ರತಿನಿತ್ಯ ಯಾವ್ಯಾವ ಮುದ್ರೆಗಳನ್ನು ಮಾಡಬಹುದು ಅನ್ನೋದನ್ನು ಸೂಕ್ಷ್ಮವಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಒಂದು ಪುಕ್ಕ ಮುಟ್ಟಿದಂತೆ ಫೆದರ್ ಟಚ್ ಥರ ಇದು ಜಲ, ಪೃಥ್ವಿ, ಆಕಾಶ, ವಾಯು. ನಾನು ನೋಡ್ಕೊಳ್ಳಿ, ಇದೇ ಆರ್ಡ್ರಲ್ಲಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಮಾಡಿದ್ರೂ ಸಾಕು. ಪ್ರಾಣಾಯಾಮ ಜೊತೆಗೆ ಮಾಡ್ಬೋದು, ಅನುಲೋಮ ವಿಲೋಮ ಮಾಡ್ಬೋದು. ಏನು ಗೊತ್ತಿಲ್ಲದೆ ಇದ್ದರೆ ಚಿನ್ಮುದ್ರೆ ಇಟ್ಕೊಂಡು ಮಾಡ್ಬೋದು. ಇಲ್ಲದೇ ಇದ್ದರೆ ದೀರ್ಘ ಉಸಿರಾಟದೊಂದಿಗೆ ಮಾಡಿದ್ರೂ ಕೂಡ ಈ ಮುದ್ರೆ ಕೆಲಸ ಮಾಡುತ್ತೆ. ಜಲ ಮುದ್ರೆ, ಪೃಥ್ವಿ ಮುದ್ರೆ ಬರೀ ಟಚ್ ಮಾಡೋದಷ್ಟೇ, ಆಕಾಶ ಮುದ್ರೆ, ವಾಯು ಮುದ್ರೆ. ಅಲ್ಲಿಗೇನೋ ಫಸ್ಟ್ ಬೆರಳುಗಳನ್ನು ಬರೀ ಟಚ್ ಮಾಡಿದ್ವಿ. ಈಗ ಮಡಚಿದ್ರೆ ಒಂದು ದೇಹದಲ್ಲಿ ಒಂದು ಕೆಲಸ ಆಗುತ್ತೆ, ಸ್ಟ್ರೈಟಾಗಿ ಇಟ್ಕೊಂಡ್ರೆ ಒಂದು ಕೆಲಸ. ಇದೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ. ದೇಹಕ್ಕೆ ಎಷ್ಟು ನೀರು ಇರಬೇಕೋ ಇರುತ್ತೆ, ದೇಹದಲ್ಲಿ ತೂಕ ಎಷ್ಟಿರಬೇಕೋ ಅಷ್ಟಿರುತ್ತೆ. ಎಲ್ಲ ಗಾಳಿ ಟೊಳ್ಳಿರೋ ಅಂಥದ್ದನ್ನೆಲ್ಲ ಕರೆಕ್ಟಾಗಿ ಸುಸ್ಥಿತಿಯಲ್ಲಿ ಇಟ್ಕೊಳ್ಳುತ್ತೆ. ಇದು ದೇಹದಲ್ಲಿ ಪಂಚಪ್ರಾಣಗಳು, ಉಪಪ್ರಾಣಗಳು ಕೆಲಸ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. 4 ಆಯಿತು. ಈಗ ನೆಕ್ಸ್ಟು ಇದನ್ನು ಅಗ್ನಿ ಕೆಳಗೆ ಹಾಕಿ ಇದನ್ನು ಹಿಡಿದ್ರೆ ಇದು ವಾಯುಮುದ್ರೆ. ವಾಯುಮುದ್ರೆ ಅಂದರೆ ಏನಾಗುತ್ತೆ, ನಮ್ಮ ದೇಹದಲ್ಲಿ ಯಾವ ಪಂಚಪ್ರಾಣಗಳೇನಿರುತ್ತೋ, ವಾತ ಅನ್ನೋದೇನು ಪ್ರಾಣ ಆಗುತ್ತೋ ಅದನ್ನು ನೋಡ್ಕೊಳ್ಳುತ್ತೆ. ನೋವುಗಳು ಜೀವನದಲ್ಲಿ ದೇಹದಲ್ಲಿ ಏನೇ ನೋವಿದ್ರೂ ಕೂಡ ನೋವು ಕಡಿಮೆ ಮಾಡುತ್ತೆ.